ಇನ್ನು ಈ ವೃಷಭ ರಾಶಿಯ ಫಲವನ್ನು ನಾವು 2025ಕ್ಕೆ ಗುರು ಶನಿ ರಾಹು ಕೇತು ಗ್ರಹಗಳ ಆಧಾರದ ಮೇಲೆ ಅವುಗಳು ಕೊಡ್ತಕ್ಕಂತಹ ಫಲದ ಮೇಲೆ ನಾವು ನೋಡೋಕ್ಕೆ ಹೋಯಿತು ಅಂದರೆ, ಸದ್ಯದ ಪರಿಸ್ಥಿತಿನಲ್ಲಿ ಗುರು ಜನ್ಮ ರಾಶಿನಲ್ಲೇ ಇದ್ದಾನೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಜನ್ಮ ರಾಶಿನಲ್ಲೇ ಇದ್ದಾಗ ಜನ್ಮನಾಮ ನರೋ ದುಃಖಂ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಜನ್ಮ ರಾಶಿನಲ್ಲಿ ಗುರು ಇದ್ದಾಗ ದುಃಖ ಉಂಟಾಗತ್ತೆ, ಚಿಂತೆ ಉಂಟಾಗತ್ತೆ, ಮತ್ತು ವಿನಾಕಾರಣ ಬಂಧು ಮಿತ್ರರಲ್ಲಿ ಅಥವಾ ತಾವು ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತಹ ಕಡೆ ಸಹೋದ್ಯೋಗಿಗಳಲ್ಲಿ ಶತ್ರುತ್ವ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಇಲ್ಲಾಂದರೆ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಸ್ಥಳ ತ್ಯಾಗ, ತಾವು ಇರ್ತಕ್ಕಂತಹ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ವಾಸ ಮಾಡ್ತಕ್ಕಂಥದ್ದಾಗಲಿ ಇವೆಲ್ಲ ಆಗ್ತಕ್ಕಂಥದ್ದು, ಚಿಂತೆ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟು. ಕೆಲವು ಪ್ಲಾನೆಟರಿ ಪೊಸಿಷನ್ಸು ಗೋಚಾರದಲ್ಲಿ ಬಂದಾಗ ಪ್ರಾಣಾಪಾಯ ಅನ್ನೋದನ್ನು ಸೂಚಿಸುತ್ತೆ ಶಾಸ್ತ್ರಗಳಲ್ಲಿ. ಅಂದರೆ ಜೀವಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದು. ಅಟ್ ದ ಬೆಸ್ಟ್ ಕಂಡೀಷನ್ನು ಅನಾರೋಗ್ಯ ಉಂಟಾಗುತ್ತೆ, ಅಟ್ ದ ವರ್ಸ್ಟ್ ಕಂಡೀಷನ್ನು ಮರಣ ಉಂಟಾಗ್ಬೋದು. ಅದಕ್ಕೋಸ್ಕರನೇ ಅಲ್ಲಿ ಬಹಳ ಎಚ್ಚರಿಕೆಯಲ್ಲಿ ಆ ಒಂದು ಪೀರಿಯಡ್ನಲ್ಲಿ ಇರ್ತಕ್ಕ. ಅಂದರೆ ಇವಾಗ ಫಾರ್ ಎಕ್ಸಾಂಪಲು ವೃಷಭ ರಾಶಿಯವರಿಗೆ ಮೇ 14ನೇ ತಾರೀಕು ತನಕ ಗುರು ಜನ್ಮರಾಶಿನಲ್ಲಿ ಇರ್ತಾನೆ. ಅಂತಂದರೆ ಅಲ್ಲಿ ತನಕ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಅದೇ ರೀತಿಯಲ್ಲಿ ಭಾಳ ಟೆನ್ಷನ್ಸ್ ಇರುತ್ತೆ. ನೀವು ಯಾವುದೇ ವೃಷಭ ರಾಶಿಯವ್ರನ್ನ ನೋಡಿ, ಸದ್ಯಕ್ಕೆ ಗುರು ಜನ್ಮ ರಾಶಿನಲ್ಲಿ ಇದ್ದಾನೆ ಅಂತಂದರೆ ಮೇ 14ರ ತನಕ ಅವರಿಗೆ ಯಾವುದೇ ಕೆಲಸಗಳು, ತಾವು ಒಂದು ಪ್ರಮೋಷನ್ಗಾಗಲಿ ಇನ್ನೊಂದು ಕೆಲಸಕ್ಕಾಗಲಿ ಆಗಬೇಕು ಅಂತ ಎಷ್ಟೇ ಪ್ರಯತ್ನ ಪಡ್ತಿದ್ರು ಆಗ್ತಾ ಇರೋದಿಲ್ಲ ಅವೆಲ್ಲ. ಇವೆಲ್ಲ ಯಾಕಾಗತ್ತೆ ಅಂದರೆ ಗುರು ಜನ್ಮ ರಾಶಿನಲ್ಲಿ ಇದ್ದಾಗ ಆಗ್ತಕ್ಕಂಥದ್ದು, ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಕೆಲವು ಸತಿ ಕೆಲಸಗಳು ಆಗದೇ ಇರತಕ್ಕಂಥದ್ದು. ಕಾರಣ ಏನಿರೋದಿಲ್ಲ, ಕೆಲಸ ಆಗಬೇಕಾಗತ್ತೆ, ಆದರೂ ಕೂಡ ಆಗೋದಿಲ್ಲ. ಯಾಕಾಗಲ್ಲ ಅಂದರೆ ಗುರು ಸರಿಗಿಲ್ಲ. ಅದೇ ಗುರು ಮೇ 14ರ ನಂತರ ಮಿಥುನ ರಾಶಿಗೆ ಬಂದಾಗ ವೃಷಭ ರಾಶಿಗೆ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ. ಆ ದ್ವಿತೀಯಕ್ಕೆ ಬಂದಾಗ ಅವರಿಗೆ ಧನಲಾಭ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸೌಖ್ಯ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಮತ್ತು ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಭೂಮಿ ಅಥವಾ ಗೃಹವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ರಿನೋವೇಷನ್ಸ್ ಆಗ್ತಕ್ಕಂಥದ್ದು, ಅಕಸ್ಮಾತ್ ಮನೆ ಇತ್ತು ಅಂದರೆ ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ವೃಷಭ ರಾಶಿಗೆ ಇರುತ್ತೆ. ಅದೇ ರೀತಿಯಲ್ಲಿ ಮಾತಿನಿಂದ ಕಾರ್ಯ ಸಾಧನೆ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಉಂಟಾಗ್ತಕ್ಕಂಥದ್ದು, ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೇ 14ರ ನಂತರ ವೃಷಭ ರಾಶಿಯವರು ಕಾಣ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಅದೇ ರೀತಿಯಲ್ಲಿ ನಾವು ಈ ಒಂದು ಶನಿಯ ಫಲವನ್ನು ನಾವು ನೋಡೋಕ್ಕೆ ಹೋಯಿತು ಅಂದರೆ, ಶನಿ ಸದ್ಯದ ಪರಿಸ್ಥಿತಿಯಲ್ಲಿ 10ನೇ ಮನೆಯಲ್ಲಿ ಇದ್ದಾನೆ. ಈ ವೃಷಭ ರಾಶಿಗೆ 10ನೇ ಮನೆಯಲ್ಲಿ ಶನಿ ಇದ್ದಾಗ ಕೆಲವು ಸತಿ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸು ತೊಡಗತ್ತೆ. ದುಷ್ಕರ್ಮ ಪ್ರವೃತ್ತಿ ಅಂತ ಧರ್ಮಶಾಸ್ತ್ರದಲ್ಲಿ ಅಥವಾ ಜ್ಯೋತಿಷ್ಶಾಸ್ತ್ರದಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮಾನಹಾನಿ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಆದರೆ ಕೆಲವು ಸತಿ ಸ್ಥಾನ ಲಾಭವನ್ನು ಕೊಡ್ತಾನೆ ಶನಿ 10ನೇ ಮನೆಯಲ್ಲಿದ್ದಾಗ. ಸ್ವಲ್ಪ ನಿಧಾನವಾಗಿ ಕೊಡ್ತಾನೆ, ಪೇಷನ್ಸ್ ಇರಬೇಕು ಅಷ್ಟೇ. ಭಯ ಉಂಟಾಗ್ತಕ್ಕಂಥದ್ದು, ವಿದ್ಯೆ ಮತ್ತು ಕೀರ್ತಿಯನ್ನು ಗಳಿಸ್ತಕ್ಕಂತಹ ಯೋಗ ಇರುತ್ತೆ. ಅದೇ ರೀತಿಯಲ್ಲಿ ದ್ರವ್ಯ ನಷ್ಟ ಆಗತಕ್ಕಂಥದ್ದು. ಹಾಗೆಯೇ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಕೆಲವು ಕಾಲದಲ್ಲಿ ಉಂಟಾಗ್ತಕ್ಕಂಥದ್ದು, ತದನಂತರದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಶನಿ 10ನೇ ಮನೆಯಲ್ಲಿ ಇದ್ದಾಗ ತಂದೆ ಅಥವಾ ತಾಯಿಯ ವಿಯೋಗ ಆಗ್ತಕ್ಕಂಥದ್ದು, ಅಂದರೆ ತಂದೆ ಅಥವಾ ತಾಯಿಯ ಮರಣ ಉಂಟಾಗ್ತಕ್ಕಂಥದ್ದು. ಅದನ್ನು ನಮಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ಟೆಕ್ನಿಕಲ್ ಆಗಿ ಏನಂತ ತೊಗೊಂಡಿದ್ದಾರೆ ಅಂದರೆ ಅಪರಕರ್ಮ ಪ್ರಾಪ್ತಿ ಅಂತ ತೊಗೊಂಡಿದ್ದಾರೆ. ಅಪರಕರ್ಮ ಪ್ರಾಪ್ತಿ ಅಂದರೆ ಒಬ್ಬ ಮನುಷ್ಯ ಸತ್ತ ನಂತರದಲ್ಲಿ ಮಾಡಬೇಕಾದಂತಹ ಕರ್ಮಗಳನ್ನು ಮಾಡಬೇಕಾದಂತಹ ಒಂದು ಯೋಗ ಇದೆ ಅಂತ. ಹಾಗಾಗಿ ವೃಷಭ ರಾಶಿಯವರ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವೃಷಭ ರಾಶಿಯವರು ವಹಿಸಬೇಕಾಗತ್ತೆ. ಇನ್ನು ಈ ಶನಿ ಮಾರ್ಚ್ 29ರ ನಂತರ ಲಾಭಸ್ಥಾನಕ್ಕೆ ಬರ್ತಾನೆ. ಲಾಭಸ್ಥಾನಕ್ಕೆ ಶನಿ ಬಂದಾಗ ಅಲ್ಲಿ ಏನಾಗುತ್ತೆ ಅಂದಾಗ ನಾನಾ ರೀತಿಯಾದಂತಹ ಧನಲಾಭ, ಅಂದರೆ ಪ್ರಾಫಿಟ್ ಆರ್ ಇನ್ಕಮ್ ಫ್ರಮ್ ವೇರಿಯಸ್ ಸೋರ್ಸ್ ಅಂತ ಹೇಳ್ತೀವಿ. ನಾನಾ ರೀತಿ, ಒಂದು ಕಡೆಯಿಂದಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಕೆಲವು ಕಡೆಯಿಂದಲ್ಲ, ಅಥವಾ ಯಾವುದೋ ದುಡ್ಡು ತೊಗೊಂಡಿರ್ತಾರೆ ನಮಗೆ ಗೊತ್ತಿರಲ್ಲ. ಎಷ್ಟೋ ಸತಿ ಆಗಿರುತ್ತೆ, ಸರ್ ನೀವು 2 ವರ್ಷದ 5 ವರ್ಷದ ದುಡ್ಡು ಇಸ್ಕೊಂಡಿದ್ದೆ ತೊಗೊಳ್ಳಿ ವಾಪಸ್ಸು ಅಂತ ತಂದುಕೊಡ್ತಾರೆ. ನಾವು ಮರ್ತುಬಿಟ್ಟಿರ್ತೀವಿ ಎಷ್ಟೋ ಸತಿ, ಅಥವಾ ನಾವು ಎಷ್ಟೋ ಸತಿ ಜ್ಞಾಪಕ ಇದ್ದು ನಮಗೆ ಬರಲ್ಲ ಅಂತ ಕೈ ಬಿಟ್ಟಿರ್ತೀವಿ. ಅಂಥ ದುಡ್ಡುಗಳು ಬರ್ತಕ್ಕಂಥ ಯೋಗ ಅಂದರೆ ಶನಿ ಲಾಭಸ್ಥಾನದಲ್ಲಿ ಬರಬೇಕು. 11ನೇ ಮನೆಗೆ ಬಂತು ಅಂದರೆ ಆ ಥರ ಆಗ್ತಕ್ಕಂಥದ್ದು, ಕೀರ್ತಿ ಉಂಟಾಗ್ತಕ್ಕಂಥದ್ದು, ಮತ್ತು ಈ ದ್ರವ್ಯ ಲಾಭ ಅಂದರೆ ವಸ್ತ್ರಾಭರಣಗಳು ಉಂಟಾಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಗೃಹವನ್ನು ಮನೆಯನ್ನು
ತಗೊಳ್ತಕ್ಕಂಥದ್ದಾಗಿರ್ಬೋದು, ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು, ವಾಹನವನ್ನು ನೂತನ ವಾಹನವನ್ನು ತಗೊಳ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲ ರೀತಿಯ ಲಾಭಗಳು ಕೂಡ ಈ ಒಂದು ಶನಿ ಲಾಭಸ್ಥಾನಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಸದ್ಯಕ್ಕೆ ರಾಹು 11ನೇ ಮನೆಯಲ್ಲಿದ್ದಾನೆ. 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿದ್ದಾನೆ. ಧನಲಾಭ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಸಕಲ ಸೌಭಾಗ್ಯಗಳು ಅಂದರೆ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಮತ್ತು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತು ಸಂತಾನದ ಚಿಂತೆ ಸ್ವಲ್ಪ ಮಟ್ಟಿಗೆ ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಲಾಭಸ್ಥಾನಕ್ಕೆ ರಾಹು ಬಂದಾಗ ಪಂಚಮ ಸ್ಥಾನವನ್ನು ನೋಡ್ತಾನೆ ಅನ್ನೋದರಿಂದ ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಆದರೂ ಕೂಡ ಈ ವೃಷಭ ರಾಶಿಯವರಿಗೆ ಸುಖ ಸಂಪತ್ತು ಉಂಟಾಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಯಾವಾಗ ರಾಹು ನಮಗೆ 11ನೇ ಮನೆಯಲ್ಲಿ ಇದ್ದಾಗ. ಅದೇ ರಾಹು ಮೇ 18ರ ನಂತರ 10ನೇ ಮನೆಗೆ ಬರ್ತಾನೆ. 10ನೇ ಮನೆಗೆ ಬಂದಾಗ ಏನು ಫಲ ಅನ್ನೋದನ್ನು ನೋಡ್ತು ಅಂದರೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಸ್ವಲ್ಪ. ಅದೇ ರೀತಿಯಲ್ಲಿ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಧನಲಾಭ ಉಂಟಾಗ್ತಕ್ಕಂಥದ್ದು, ನೂತನ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತಿದ್ದರೆ ಆ ಒಂದು ಕಾಲ ಏನಿರುತ್ತೆ ಅದು ಸಕಾಲ ಹೊಸ ಒಂದು ಸೈಡ್ ಬಿಸ್ನೆಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅನುಕೂಲವಾದಂತಹ ಒಂದು ವಾತಾವರಣ ಅಥವಾ ಸಮಯ ಆಗಿರುತ್ತೆ. ಅದೇ ರೀತಿಯಲ್ಲಿ ವೃಥಾ ಜನಗಳಲ್ಲಿ ವೈರ ಅಥವಾ ಮನಸ್ತಾಪ ಉಂಟಾಗೋದು ಕೂಡ ಆಗಿರುತ್ತೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಈ ಒಂದು ವೃಷಭ ರಾಶಿಯವರು ರಾಹು 10ನೇ ಮನೆಯಲ್ಲಿದ್ದಾಗ, ಯಾಕೆಂದರೆ 10ನೇ ಮನೆಯಲ್ಲಿ ರಾಹುವಿಗೆ ಮಿಶ್ರ ಫಲಗಳನ್ನು ಹೇಳಿದೆ. ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಎಲ್ಲ ಪ್ರೇಕ್ಷಕರು ಕೂಡ. ಇಡೀ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳು ಕೊಡ್ತಕ್ಕಂತಹ ಫಲ ಅನ್ನೋದೇನಿದೆ ಅದು ಮೂರೇ ರೀತಿ ಇರತಕ್ಕಂಥದ್ದು. ಒಂದು ಶುಭ ಫಲ, ಒಂದೊಂದು ಅಶುಭ ಫಲ, ಮತ್ತೊಂದು ಶುಭಾಶುಭ ಅಂದರೆ ಮಿಶ್ರ ಫಲ ಅಂತ. ಈ ಮೂರಲ್ಲಿ ಒಂದು ಇಲ್ಲಿ 10ನೇ ಮನೆಗೆ ಮಿಶ್ರ ಫಲವನ್ನು ಹೇಳಿದೆ. ಇನ್ನು ಕೇತುವನ್ನು ನಾವು ನೋಡೋಕ್ಕೆ ಹೋಯಿತು ಅಂದರೆ ಕೇತು ಪಂಚಮದಲ್ಲಿ ಇದ್ದಾನೆ ಸದ್ಯಕ್ಕೆ. ಮೇ 18ನೇ ತಾರೀಕು ತನಕ ಪಂಚಮದಲ್ಲಿ ಇರ್ತಾನೆ. ಕೇತು ಪಂಚಮದಲ್ಲಿ ಇದ್ದಾಗ ಈ ಒಂದು ವೃಷಭ ರಾಶಿಯವರಿಗೆ ಧನನಾಶ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಅಶಾಂತಿ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಭಯದ ವಾತಾವರಣ ಉಂಟಾಗ್ತಕ್ಕಂಥದ್ದು, ಉದರ ಶೂಲೆ ಅಂದರೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತು ಕಷ್ಟ ಪ್ರಾಪ್ತಿ ವಿನಾಕಾರಣ ಅಥವಾ ನಮಗೆ ಗೊತ್ತಿಲ್ಲದೇನೆ ಸಡನ್ನಾಗಿ ಕಷ್ಟ, ಚಿಂತೆ, ದುಃಖ ಇವೆಲ್ಲ ಬರತಕ್ಕಂಥದ್ದು, ಮನೆಯಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಉಂಟಾಗಿ ಆ ಒಂದು ಅನಾರೋಗ್ಯದ ನಿಮಿತ್ತವಾಗಿ ಓಡಾಡುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗುವಂಥದ್ದು. ಅದೇ ರೀತಿಯಲ್ಲಿ ಚಿಂತೆ ಅಥವಾ ದುಃಖ ಕೂಡ ಉಂಟಾಗತ್ತೆ. ಹಾಗಾಗಿ ಈ ವೃಷಭ ರಾಶಿಯವರೂ ಕೂಡ ಮೇ ತನಕ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಲೇಬೇಕಾಗತ್ತೆ. ಯಾಕೆ ಅಂದರೆ ಕೇತು 5ನೇ ಮನೆಯಲ್ಲಿದ್ದಾನೆ. ಕೇತು 4ನೇ ಮನೆಗೆ ಮೇ 18ರ ನಂತರ ಬರ್ತಾನೆ. 4ನೇ ಮನೆಗೆ ಬಂದಾಗ ದುಃಖ, ಭಯ, ಮನಸ್ತಾಪ ಅಥವಾ ಕಲಹ ಜನಗಳಲ್ಲಿ ಉಂಟಾಗ್ತಕ್ಕಂತಹದ್ದು, ಸ್ಥಾನಚ್ಯುತಿ, ತಾವು ಇರತಕ್ಕಂತಹ ಕೆಲಸದಿಂದ ಪ್ರಮೋಷನ್ ಆಗಲ್ಲ, ಡಿಮೋಷನ್ ಆಗ್ತಕ್ಕಂಥ, ಅಂದರೆ ತಮಗೆ ಬರಬೇಕಾದ ಒಂದು ಪ್ರಮೋಷನ್ ಆಗಲಿ, ನೌಕರಿನಲ್ಲಿ ಬಡ್ತಿ ಆಗಲಿ ಬರೋದಿಲ್ಲ, ತಮ್ಮ ಕಣ್ಣು ಮುಂದೆನೇ ಕೈ ತಪ್ಪು ಹೋಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ವಿನಾಕಾರಣ ಜನಗಳಲ್ಲಿ ವಿರೋಧ ಉಂಟಾಗ್ತಕ್ಕಂಥದ್ದು, ವಾಹನದಿಂದ ಅಪಘಾತ ಉಂಟಾಗ್ತಕ್ಕಂಥದ್ದು, ಇದು ಕೂಡ ಆಗ್ತಕ್ಕಂಥದ್ದು. ಹಾಗಾಗಿ ವೃಷಭ ರಾಶಿಯವರು ಈ ಒಂದು ಮೇ ತನಕ ಏನಿದೆ ಅಲ್ಲಿ ಅವರಿಗೆ ಸ್ವಲ್ಪ ಸಾಧಾರಣ ಫಲಗಳು ಇದೆ. ಯಾಕೆಂದರೆ ಗುರುಬಲ ಇಲ್ಲ. ಮೇ ನಂತರದಲ್ಲಿ ಅವರಿಗೆ ಗುರುಬಲ ಬರುತ್ತೆ. ಅದರಿಂದ ಸುಮಾರು ಅನುಕೂಲಗಳು ಆಗತ್ತೆ. ಸ್ವಲ್ಪ ಫಸ್ಟ್ 5 months ವೆಯ್ಟ್ ಮಾಡಬೇಕು. ಅದು ಅದಾದಮೇಲೆ ಚೆನ್ನಾಗಾಗತ್ತೆ. ಇನ್ನು ಈ ವೃಷಭ ರಾಶಿಯವರೆಗೂ ಕೂಡ ನಾವು ಪರಿಹಾರವನ್ನು ನೋಡಬೇಕು ಅಂದಾಗ, ನಾನು ಯಾವಾಗಲೂ ಪರಿಹಾರವನ್ನು ಪಾರ್ಟ್ ಬಂದಾಗ ನಾನು ಹೇಳೋದು ಒಂದೇ ಮಾತು, ಎಲ್ಲ ಕಾರ್ಯಗಳಿಗೂ ಕೂಡ ವಿಘ್ನ, ತೊಂದರೆಗಳು ಉಂಟಾಗ್ತಾ ಇದೆ ನಮಗೆ ಪದೇ ಪದೇ ಅಂದರೆ ಮೊದಲಿಗೆ ನಾವು ವಿನಾಯಕನನ್ನು ಆರಾಧನೆ ಮಾಡಬೇಕು. ಅದಕ್ಕೇ ವಿಘ್ನೇಶ್ವರ, ವಿಘ್ನರಾಜ ಅಂತ ಕರೀತಕ್ಕಂಥದ್ದು. ಹಾಗಾಗಿ ಆ ಗಣಪತಿಯನ್ನು ಆರಾಧನೆ ಮಾಡಬೇಕು. ತದನಂತರದಲ್ಲಿ ವಿಷ್ಣುವನ್ನು, ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ದುರ್ಗತಿ ನಾಶಿನಿ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಶನೈಶ್ಚರನ ದೋಷ ಪ್ರಾಯಶ್ಚಿತ್ತಾರ್ಥವಾಗಿ ನಾವು ಈ ಶನೈಶ್ಚರನನ್ನು, ವಿಶೇಷವಾಗಿ ಹನುಮಂತನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇದೇ ರೀತಿಯಲ್ಲಿ ಈ ಎಲ್ಲ ಗ್ರಹಗಳ ಆರಾಧನೆ ಜೊತೆಗೆ ನಿಮಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಗೋವಿಗೆ ಆಹಾರವನ್ನು ಪ್ರತಿನಿತ್ಯ ಕೊಡ್ತಕ್ಕಂಥದ್ದು ನಿಮ್ಮ ಕೈಲಿ ಆಯಿತು ಅಂದರೆ, ಅಥವಾ ಯಾವಾಗ ಆಗುತ್ತೋ ಅವಾಗ ಕೊಡ್ತಕ್ಕಂಥದ್ದು, ಪಶು ಪಕ್ಷಿಗಳಿಗೆ ನೀವು ಆಹಾರವನ್ನು ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ಪಾಪ ಅಥವಾ ಒಂದು ಪಾಪದ ಫಲ ಅನ್ನೋದೇನಿರುತ್ತೆ ಅದು ಬಹಳ ಕಮ್ಮಿಯಾಗಿ ನಿಮಗೆ ಅನುಕೂಲಗಳು ಮುಂದಕ್ಕೆ ಉಂಟಾಗತ್ತೆ ಅನ್ನೋದನ್ನು ಹೇಳ್ಬೋದು ನಾವು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.